ತುಂಬಾ ಖುಷಿಯಾಗುತ್ತೆ ಮಕ್ಕಳಿಗೆ ಇವತ್ತು. ಅದು ಆಸ್ಪಿಷಿಯಸ್ ಡೇ, ನಾಮಕರಣ. ಇಲ್ಲ, ಇಲ್ಲಿ ಕ್ವೆಶ್ಚನ್ ಕೇಳಿದಿರು ಗುರು. ತುಂಬ ಆಸ್ಪಿಷಿಯಸ್ ಡೇ ಇವತ್ತು. ಮಕ್ಕಳಿಗೆ ನಾಮಕರಣ ಅನ್ನೋದೇ ತುಂಬಾ ಖುಷಿ. ಆ್ಯಕ್ಚುಲಿ ನಮ್ಮದು ನಾಮಕರಣ ಇದ್ದಿದ್ದು ಸೆಪ್ಟೆಂಬರ್ 24ಕ್ಕಿತ್ತು. ಏನೋ ಗೊತ್ತಿಲ್ಲ, ಮಕ್ಕಳಿಗೆ ಮತ್ತು ಹೆಂಡತಿಗೆಲ್ಲ ಹುಷಾರು ತಪ್ಪಿದ್ರು. ಅದಾದಮೇಲೆ ನಾನು ನನ್ನ ಹೆಂಡತಿ ಪ್ಲ್ಯಾನ್ ಮಾಡಿದ್ದು ಇಬ್ಬರು ಮಕ್ಳಿಗೂ ಒಟ್ಟಿಗೆ ನಾಮಕರಣ ಮಾಡೋಣ ಅಂತ ಡೇಟ್ ನೋಡ್ತೀವಿ. ಸೊ ಆಗ ಅವರು ಜನವರಿ 22ನೇ ತಾರೀಕು ಮಾಡಿದ್ರೆ ತುಂಬಾ ವಿಶೇಷ, ಮಾಡಿ ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಇಬ್ಬರು ಮಕ್ಳಿಗೂ ಒಟ್ಟಿಗೆ ಮಾಡೋದಕ್ಕೆ ಅದು ಒಂದೇ ದಿವಸ ಕೊಟ್ಟಿದ್ದು. ಸೊ ನಾವು ಆವಾಗಿಂದನೇ ಜನವರಿ 22ನೇ ತಾರೀಕು ನಾಮಕರಣ ಅಂತ ಫಿಕ್ಸ್ ಆಗಿದ್ವಿ. ನಮ್ಮ ಜೊತೆಗೆ ನಮ್ಮ ಬಾಸು ಇವತ್ತು ಅಯೋಧ್ಯಕ್ಕೆ ಎಂಟ್ರಿ ಆಗಿದ್ದಾರೆ, ಇನಾಗ್ರೇಷನು. ಸೊ ಇದಕ್ಕಿಂತ ವಿಶೇಷ ಇನ್ನೇನು ಇಲ್ಲ. ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ಮೀ ಅಂತ ಹೇಳೋದಕ್ಕೆ ಇಷ್ಟ. ತುಂಬಾ ಖುಷಿಯಾಗುತ್ತೆ ಮಕ್ಕಳಿಗೆ ಇವತ್ತು. ಅದು ಆಸ್ಪಿಷಿಯಸ್ ಡೇ, ನಾಮಕರಣ. ಇಲ್ಲ, ಇಲ್ಲಿ ಕ್ವೆಶ್ಚನ್ ಕೇಳಿದಿರು ಗುರು. ತುಂಬ ಆಸ್ಪಿಷಿಯಸ್ ಡೇ ಇವತ್ತು. ಮಕ್ಕಳಿಗೆ ನಾಮಕರಣ ಅನ್ನೋದೇ ತುಂಬಾ ಖುಷಿ. ಆ್ಯಕ್ಚುಲಿ ನಮ್ಮದು ನಾಮಕರಣ ಇದ್ದಿದ್ದು ಸೆಪ್ಟೆಂಬರ್ 24ಕ್ಕಿತ್ತು. ಏನೋ ಗೊತ್ತಿಲ್ಲ, ಮಕ್ಕಳಿಗೆ ಮತ್ತು ಹೆಂಡತಿಗೆಲ್ಲ ಹುಷಾರು ತಪ್ಪಿದ್ರು. ಅದಾದಮೇಲೆ ನಾನು ನನ್ನ ಹೆಂಡತಿ ಪ್ಲ್ಯಾನ್ ಮಾಡಿದ್ದು ಇಬ್ಬರು ಮಕ್ಳಿಗೂ ಒಟ್ಟಿಗೆ ನಾಮಕರಣ ಮಾಡೋಣ ಅಂತ ಡೇಟ್ ನೋಡ್ತೀವಿ. ಸೊ ಆಗ ಅವರು ಜನವರಿ 22ನೇ ತಾರೀಕು ಮಾಡಿದ್ರೆ ತುಂಬಾ ವಿಶೇಷ, ಮಾಡಿ ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಇಬ್ಬರು ಮಕ್ಳಿಗೂ ಒಟ್ಟಿಗೆ ಮಾಡೋದಕ್ಕೆ ಅದು ಒಂದೇ ದಿವಸ ಕೊಟ್ಟಿದ್ದು. ಸೊ ನಾವು ಆವಾಗಿಂದನೇ ಜನವರಿ 22ನೇ ತಾರೀಕು ನಾಮಕರಣ ಅಂತ ಫಿಕ್ಸ್ ಆಗಿದ್ವಿ. ನಮ್ಮ ಜೊತೆಗೆ ನಮ್ಮ ಬಾಸು ಇವತ್ತು ಅಯೋಧ್ಯಕ್ಕೆ ಎಂಟ್ರಿ ಆಗಿದ್ದಾರೆ, ಇನಾಗ್ರೇಷನು. ಸೊ ಇದಕ್ಕಿಂತ ವಿಶೇಷ ಇನ್ನೇನು ಇಲ್ಲ. ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟು ಮೀ ಅಂತ ಹೇಳೋದಕ್ಕೆ ಇಷ್ಟ.